ಒಂದನೇ ಅಧ್ಯಾಯದ ಮೊದಲನೇ ವಚನ ಹಿಡಿದು ನಾವು ವಾಕ್ಯನ ಮಾಡಿ ಕಣ್ಣು ಸರಿ ಪ್ರಾರ್ಥನೆ ಮಾಡ್ಕೊಂಡು ವಾಕ್ಯ ಹಾಕಿ ಹೋಗ್ರಿ. ಸ್ತೋತ್ರವಾಗಲಿ. ನಾವೆಲ್ಲರೂ ಕಣ್ಣು ಸರಿ. ಜೀವ ಸ್ವರೂಪನಾಗಿರುವ ದೇವರೇ, ನಿಮಗೆ ವಂದನೆಗಳಪ್ಪ. ಇದು ಕರ್ತನೆ, ನಿಮ್ಮ ಪಾದ ಸನ್ನಿಧಿಯಲ್ಲಿ ನಿಮ್ಮ ವಚನ ನಿಮಿತ್ತವಾಗಿ ನಮ್ಮೆಲ್ಲರಿಗೆ ಮಾತಾಡ್ತೀರಿ ಎಂಬುದಾಗಿ ಪ್ರಭಾ ನಾವೆಲ್ಲರೂ ಎದುರು ನೋಡ್ತಾ ಇದ್ದೇವೆ ಸ್ವಾಮಿ. ನಮ್ಮ ಮಧ್ಯದಾಗ ನೀವಿದ್ದು ವಾಕ್ಯದ ಮೂಲಕವಾಗಿ ಮಾತಾಡಿ ನಮ್ಮೆಲ್ಲರಿಗೆ ಪ್ರಭಾ ಒಂದು ಸತ್ಯದ ಮಾರ್ಗದಲ್ಲಿ ನಡೀತಕ್ಕಂತ ಸತ್ಯದ ಜ್ಞಾನವನ್ನು ಪ್ರಕಟ ಮಾಡಬೇಕೆಂಬುದಾಗಿ ಈ ವಾಕ್ಯದ ನಿಮಿತ್ತವಾಗಿ ನಮ್ಮೆಲ್ಲರ ಜೀವಿತಗಳು ಬದಲಾಯಿಸಿ ಪ್ರಭಾ ನಿಮ್ಮ ಮಗ ನಿಮ್ಮ ಮಗಳಾಗಿ ಜೀವಿಸುವ ಭಾಗ್ಯತೆ ನಮ್ಮೆಲ್ಲರಿಗೆ ಕೊಡ್ತೀರಿ ಅಂದ್ರು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೆನ್. ದೇವರ ಸ್ತೋತ್ರ. ಪ್ರಕಟಣೆಯಲ್ಲಿ 21ನೇ ಅಧ್ಯಾಯದಾಗ ಬೇರೆ ಮಾಡಿ ಸಿಕ್ಕಿರತಕ್ಕಂಥ ಜನರು ಬೈಬಲ್ ಗ್ರಂಥದಲ್ಲಿ ಪ್ರಕಟಣೆ 21ನೇ ಅಧ್ಯಾಯದಾಗ ಮೊದಲನೇ ವಚನ ಹಿಡಿದು ಓದಬೇಕು. ದೇವರ ಸನ್ನಿಧಿಯಲ್ಲಿ ಮತ್ತು ದೇವರ ಸಂಕಲ್ಪ ಹೆಂಗೆಲ್ಲ ಗೊತ್ತಿಲ್ಲ, ಆದ್ರೆ ಇಲ್ಲಿ ಪ್ರಕಟಣೆ ಬಂದಿರ್ತಕ್ಕಂಥ ಯಹನ ಏನ್ ನೋಡ್ತಾರ ದರ್ಶನದಾಗ ಏನ್ ನೋಡ್ತಾರ ಅಂದ್ರ ನೂತನ ಆಕಾಶ, ನೂತನ ಭೂಮಂಡಲ. ಯಾಕಂದ್ರೆ ಈ ಭೂಮಿಯಲ್ಲಿ ಭಯಂಕರವಾದ ರೀತಿಯಲ್ಲಿ ದೇವರಿಗೆ ಇಷ್ಟ ಇಲ್ಲಂತ ಒಂದು ರೀತಿಯಲ್ಲಿ ನಡೀತಕ್ಕಂತ ಈ ಭೂಮಿಗೆ ದೇವರು ಏನ್ ಮಾಡ್ತಾರಂದ್ರ ದೇವ್ರ ಭೂಮಿಗೆ ಹೊಸದಾಗಿ ರೂಪ ಕೊಡ್ತೇನೆ ಅಂತ, ಆಕಾಶ ಹೊಸದಾಗಿ ಮಾಡ್ತೇನೆ ಅಂತ.